ಭಟ್ಕಳ ಪುರಸಭೆ, ಜಾಲಿ ಪಟ್ಟಣ ಪಂಚಾಯತ್ ಹಾಗೂ ಹೆಬಳೆ ಗ್ರಾಮ ಪಂಚಾಯತ್ಗಳನ್ನು ಒಳಗೊಂಡ ಭಟ್ಕಳ ನಗರಸಭೆ ರಚನೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಶನಿವಾರ ಬೆಳಿಗ್ಗೆ ಇಲ್ಲಿನ ಮಣ್ಕುಳಿಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕ್, 2022-23ರಲ್ಲಿ ಆಗ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಭಟ್ಕಳ ಪುರಸಭೆ, ಶಿರಾಲಿ ಗ್ರಾಮ ಪಂಚಾಯತ್, ಯಲ್ಲೋಡಿ ಕೌರ್ ಗ್ರಾಮ ಪಂಚಾಯತ್, ಮುಂಡಳ್ಳಿ ಗ್ರಾಮ ಪಂಚಾಯತ್, ಮುಟ್ಟಳ್ಳಿ ಗ್ರಾಮ ಪಂಚಾಯತ್ಗಳ ಆಯ್ದ ಭಾಗಗಳನ್ನು ಸೇರಿಸಿ ನಗರಸಭೆ ರಚನೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಈಗ ಭಟ್ಕಳ ಪುರಸಭೆಯ ಜೊತೆಗೆ ಜಾಲಿ ಮತ್ತು ಹೆಬಳೆಯನ್ನ ಸೇರಿಸಿ ನಿರ್ಣಯ ಕೈಗೊಳ್ಳಲಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರು ಒಂದು ಕೋಮಿನವರ ಅನುಕೂಲಕ್ಕಾಗಿ ಈ ನಿರ್ಣಯ ತೆಗೆದುಕೊಂಡು ತಂಜಿಮ್ ಸಂಸ್ಥೆಯ ಋಣ ತೀರಿಸುವ ಕೆಲಸ ಮಾಡಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಮಾಡಿರುವ ದ್ರೋಹವಾಗಿದ್ದು, ಸರ್ಕಾರದ ಈ ನಿರ್ಣಯವನ್ನ ಬಿಜೆಪಿ ಖಂಡಿಸುತ್ತಿದೆ ಎಂದರು. ಯಾಕಂದ್ರೆ 2022ರಲ್ಲಿ 23ರಲ್ಲಿ ಅನಂತಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮಾಡಬೇಕು. ಯಾಕಂದ್ರೆ ಮಂಕಿ ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಅನ್ನಾಗ ಮಾಡಬೇಕು. ಅದ್ರ ಜೊತೆ ಇದರ ನಂತರ ನಾವು ಕೈ ಹಾಕಿರ್ತಕ್ಕಂಥದ್ದು ನಗರಸಭೆ ಮಾಡಬೇಕು ಭಟ್ಕಳ ಅಂತಕ್ಕಂಥದ್ದು ಸ್ವಾಗತ. ಆದ್ರೆ ನಾವು ಅದಕ್ಕೆ ಮತ್ತೆ 5 ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಿದ್ವಿ. ಒಂದು ಮಾವಿನ ಕುರುವ, ಒಂದು ಯಲ್ಲೋಡಿ ಕೌರ್, ಒಂದು ಶಿರಾಲಿ, ಮುಂಡೊಳ್ಳಿ ಹಾಗೂ ಮುಟ್ಟೊಳ್ಳಿ ಪಂಚಾಯತ್ ಅಲ್ಲ. ಯಾಕಂದ್ರೆ ಕನಿಷ್ಠ 50,000 3 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ನಗರ ಪಾಲಿಕೆ ಆರಾಮಾಗಿ ಮಾಡಿರ್ತಕ್ಕಂಥದ್ದು. ಕೇವಲ ಒಂದು ಕೋಮಿಗೆ ಸಹಕಾರ ಮಾಡಬೇಕು, ಒಂದು ಕೋಮನನ್ನ ಏನು ಇವರು ಋಣ ತೀರಿಸುವಂತ ಕೆಲಸ ಏನು ಮಾತು ಕೊಟ್ಟಿದ್ರು, ಆ ಋಣವನ್ನ ತೀರಿಸುವಂತ ಕೆಲಸ ಮನೆ ಸಚಿವರು ಮಕ್ಕಳು ಇದ್ದರು ಮಾಡಿರ್ತಕ್ಕಂಥದ್ದು. ಅದು ಅವ್ರನ್ನ ತಳ್ಕೊಳ್ಬೇಕು. ಹಿಂದೂಗಳು ನಿಮ್ಗೆ ಓಟ್ ಹಾಕುವಂತ ಕೆಲಸ ಮಾಡಿದ್ರು, ಅವ್ರಿಗೂ ಋಣ ತೀರಿಸಬಹುದಿತ್ತು. ಈ ಮೂಲಕ ನೀವು 5 ಪಂಚಾಯತಿನ ಏನು ಹಿಂದೂ ಸಮಾಜದವರೆಗೂ ಋಣವನ್ನ ತೀರಿಸುವಂತ ಕೆಲಸ ಮಾಡಬಹುದಿತ್ತು. ನೀವು ಅದನ್ನ ಮಾಡುವಂತ ಕೆಲಸ ಮಾಡಿಲ್ಲ. ಯಾಕಂದ್ರೆ ನೀವು ಏನು ಚುನಾವಣೆ ಸಂದರ್ಭದಲ್ಲಿ ಭೂಮಿಗೆ ಏನು ವಿಶ್ವಾಸ ಕೊಟ್ಟಿದ್ರಿ, ಆ ಋಣ ತೀರಿಸುವಂತ ಕೆಲಸ ಇವತ್ತು ಸಚಿವರು ಮಾಡಿದ್ರು. ನಾವು ಇದನ್ನ ಖಂಡಿಸ್ತೇವೆ. ಯಾಕಂದ್ರೆ ನಾನು ಒಬ್ಬ 5 ವರ್ಷ ಶಾಸಕನಾಗಿರ್ತಕ್ಕಂಥ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ಈ ನಗರಸಭೆ ಆಗ್ಲಿಕ್ಕೆ. ಈ ನಗರಸಭೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಲಿ, ಆದ್ರೆ ಎಲ್ಲವನ್ನ ಕೂಲಂಕುಷವಾಗಿ ಎಲ್ಲವರನ್ನ ತಗೊಂಡು ಹೋಗಿ ಮಾಡ್ತಕ್ಕಂಥ ಸೂಕ್ತ ಆಗಿತ್ತು. ಕೇವಲ ಭಟ್ಕಳ ಮುನ್ಸಿಪಾಲಿಟಿ ಜೊತೆ ಹೆಬ್ಳೆ ಪಂಚಾಯತ್ ಇವತ್ತು ಅತ್ಯಂತ ಹೆಚ್ಚು ಮುಸಲ್ಮಾನರಿಂದ ಕೂಡಿರ್ತಕ್ಕಂಥ ಪಂಚಾಯತ್. ಇವತ್ತು ಪಟ್ಟಣ ಪಂಚಾಯತ್ ತಾವು ನೋಡಿದ್ರಿ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಏನು ಮುನ್ಸಿಪಾಲಿಟಿ ಒಂದು ರೆಸಲ್ಯೂಷನ್ ಹೊರಡಿಸಿತ್ತು ನಾನು ಶಾಸಕ ಇರ್ಬೇಕಿರ್ತಕ್ಕಂಥ ಸಂದರ್ಭದಲ್ಲಿ. ನಾವು ಪಟ್ಟಣ ಪಂಚಾಯತ್ ಅನ್ನ ಬಿಲ್ಡಿಂಗ್ ಬೇಡ, ನಮ್ಗೆ ಆ ಪಟ್ಟಣ ಪಂಚಾಯತ್ ಅನ್ನ ಮುನ್ಸಿಪಾಲಿಟಿ ತನ್ನ ವಿಲೀನ ಮಾಡತಕ್ಕಂಥ ಮಾತನ್ನು ಸಹ ಹೇಳಿ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂತ ಕೆಲಸ ಮಾಡಿಲ್ಲ. ಸರ್ಕಾರದ ಹಣ ತಂದು ಬಿಲ್ಡಿಂಗ್ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡುವಂತ ಕೆಲಸ ಒಬ್ಬ ಶಾಸಕನಾಗಿ ನಾನು ಮಾಡಿದ್ದೆ. ಆದ್ರೆ ಇವತ್ತು ಹಿಂದೂ ಸಮಾಜಕ್ಕೆ ದ್ರೋಹ ಮಾಡುವಂತ ಕೆಲಸ ನಮ್ಮ ಸಚಿವರು ಮಕ್ಕಳು ಇದ್ದವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಇದೊಂದು ದುರ್ದೈವ ಅಂತಕ್ಕಂಥ ಮಾತನ್ನ ಇದನ್ನು ನಾವು ಸಂಪೂರ್ಣವಾಗಿ ಖಂಡನೆ ಮಾಡುವಂತ ಕೆಲಸ ಮಾಡ್ತೇವೆ. ನಾವು ಮುಂದೆ ಬರುವಂತ ದಿವಸದಲ್ಲಿ ಇದು ಹೋರಾಟ ಮಾಡುವಂತ ಕೆಲಸ. ನಮ್ಮ ಹೋರಾಟ ಇಷ್ಟೇ, ಮತ್ತು 5 ಪಂಚಾಯತ್ ಅನ್ನ ತಗುವಂತ ಅವಕಾಶಗಳಿದೆ. ಆ 5 ಪಂಚಾಯತ್ ಅನ್ನ ನೀವು ಸೇರಿಸುವಂತ ಕೆಲಸ ಮಾಡಬೇಕು. ನೀವು ಆ ಪಂಚಾಯತ್ ನ್ಯಾಯ ಕೊಡುವಂತ ಕೆಲಸ ಮನೆ ಸಚಿವರು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಬೇಕು. ಕಳೆದ 2.5 ವರ್ಷದಲ್ಲಿ ಸಚಿವ ಮಂಕಾಳ್ ವೈದ್ಯ ಅವರ ಅಭಿವೃದ್ಧಿ ಕೆಲಸ ಶೂನ್ಯವಾಗಿದೆ. ಬಿಜೆಪಿ ಸರ್ಕಾರದಲ್ಲಿದ್ದ ಮಂತ್ರಿಯಾಗಿದ್ದಾಗ ಡಾಕ್ಟರ್ ಸುಧಾಕರ್ ಮಂಕಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿ ಕ್ರಮ ಕೈಗೊಂಡಿದ್ದಾರೆ. ಕಾರ್ಲ್ಯಾಂಡ್ ಕಾಮಗಾರಿಗಳಿಗೂ ಈ ಹಿಂದೆ ಬಿಜೆಪಿ ಸರ್ಕಾರವೇ ಮಂಜೂರಾತಿ ನೀಡಿದೆ. ಹಿಂದೆ ರಸ್ತೆ ನಿರ್ಮಾಣಕ್ಕೆ ಇಟ್ಟ ಹಣವನ್ನೇ ಬದಲಾಯಿಸಿ ದೇವಸ್ಥಾನಕ್ಕೆ ನೀಡಲಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರು ಹಿಂದೆ ಮಂಜೂರಾಗಿರುವ ಕಾಮಗಾರಿ ಕೆಲಸವನ್ನ ಬಿಟ್ಟು ಅವರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಎನ್ನುವುದನ್ನ ಹೇಳಲಿ. ಮಳೆಗಾಲದಲ್ಲಿ ರಸ್ತೆಗಳೆಲ್ಲವೂ ಹಾಳಾಗಿದ್ರೂ ಕ್ರಮ ಜರುಗಿಸಿಲ್ಲ. ಮುಖ್ಯಮಂತ್ರಿ ಪರಿಹಾರ ಧನವೂ ಸರಿಯಾಗಿ ಸಂತ್ರಸ್ತರಿಗೆ ಸಿಗ್ತಿಲ್ಲ ಎಂದರು. ನಮ್ಮ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸಚಿವರು ಬಂದು ನೀವು ನೋಡಿದ್ರಿ, ಸ್ವಾಗತ. ಆದ್ರೆ ಏನು ಅಭಿವೃದ್ಧಿ ಮಾಡಿದ್ವಿ, ಮೊನ್ನೆ ಪಟ್ಟಣ ಪಂಚಾಯತ್ 47 ಕೋಟಿ ರೂಪಾಯಿ ನೀವು ಕುದ್ಲಿಪಿನ ಕಾರ್ಲ್ಯಾಂಡ್ ಅನ್ನ ಮಾಡಿದ್ವಿ. ನಾನ್ ತಂದಿರ್ತಕ್ಕಂಥದ್ದು, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮೊನ್ನೆ ದೇವಸ್ಥಾನಗಳಿಗೆ ಹಣ ಕೊಡುವಂತ ಕೆಲಸ ಮಾಡಿದ್ವಿ. ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕ ಹಣವನ್ನೇ, ರಸ್ತೆಯ ಕೊಟ್ಟಿರ್ತಕ್ಕಂಥ ಹಣವನ್ನೇ ನೀವು ಬದಲಾವಣೆ ಮಾಡಿ ಅದನ್ನ ದೇವಸ್ಥಾನ ಕೊಡುವಂತ ಮಾಡಿ ನಾವು ಸ್ವಾಗತ ಮಾಡ್ತೇವೆ, ನಾವು ಖಂಡನೆ ಮಾಡುವುದಿಲ್ಲ. ನಿಮ್ಮ ಕೊಡುಗೆ ಏನು? ಇವತ್ತು ಎಲ್ಲಿ ಗ್ರಾಮೀಣ ಮಟ್ಟದಲ್ಲಿ ರಸ್ತೆಗಳು ಸಂಪೂರ್ಣ ಹಾನಿಯಾಗಿದೆ, ನಾನು ವಿನಂತಿ ಮಾಡ್ಕೊಳ್ತೇನೆ ಅವರಿಗೆ, ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಇವತ್ತು ನೆರಾವಳಿ ಬಂತು, ಇವತ್ತು ಏನು ಒಂದು ಮನೆಗಳು ಘೋಷಣೆ ಮಾಡಲಿಲ್ಲ. ನೆರಾವಳಿ ಪ್ರದೇಶ ಅಂತಕ್ಕಂಥ ಘೋಷಣೆಯನ್ನ ನಿಮ್ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದೇ ಒಂದು ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ತರಲಿಕ್ಕೆ ಕೇವಲ ಗ್ಯಾರಂಟಿ ಅಂತಕ್ಕಂಥದ್ದು ಒಂದೇ ಯೋಜನೆಗಳನ್ನ ಇಟ್ಕೊಂಡು ಇವತ್ತು ಸರ್ಕಾರವನ್ನು ನಡೆಸುವಂತ ಕೆಲಸ ಮಾಡಿದ್ವಿ. ಇದಕ್ಕೆ ನಮ್ಮ ಖಂಡನೆ ಇದೆ. ನಾನು ವಿನಂತಿ ಇಷ್ಟೇ, ಸಾಮಾನ್ಯ ಜನರಿಗೆ ಕಷ್ಟವನ್ನ ಪರಿಹಾರ ಮಾಡುವಂತ ಕೆಲಸ ಇವತ್ತು ಸಚಿವರು ಮಾಡಬೇಕಾಗಿದೆ. ಅದು ಯಾವುದಕ್ಕೂ ನೀವು ಕೊಡ್ತಾ ಇಲ್ಲ. ನಾನು ಮುಂದಿನ ದಿವಸದಲ್ಲಿ ಈ ನಗರ ಪಾಲಿಕೆಗೆ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ. ಯಾಕೆ ವಿರೋಧ ಅಂತ ಹೇಳಿದ್ರೆ ಹಿಂದೂಗಳಿರ್ತಕ್ಕಂಥ 5 ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಬೇಕು.
ಬಿಜೆಪಿ ಹಿರಿಯ ಧುರೀಣ ಗೋವಿಂದ್ ನಾಯ್ಕ್ ತಂಜಿಮ್ ಓಲೈಕೆಗೆ ಇಳಿದಿರುವ ಸಚಿವ ಮಂಕಾಳ್ ವೈದ್ಯ ಈ ಜನ್ಮದಲ್ಲಿ ಮತ್ತೆ ಶಾಸಕರಾಗಲು ಸಾಧ್ಯ ಇಲ್ಲ ಎಂದು ಹರಿಹಾಯ್ದರು. ಇಲ್ಲೇ ಮಂಕಾಳ್ ವೈದ್ಯರು ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಅದರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಮತ್ತೆ ಚುನಾವಣೆ ನಾನು ಗೆಲ್ಲುವುದಿಲ್ಲ. ಫಸ್ಟ್ ದಯವಿಟ್ಟು ನಾವ್ ಹೇಳ್ತಾ ಇದ್ದಾನೆ, ಈ ಪತ್ರಿಕೆ ಮೂಲಕ ಅವ್ರಿಗೆ ಮುಂದೆ ಎಂದೂ ಅವರು ಶಾಸಕರಾಗುವುದಿಲ್ಲ. ಹಿಂದೂಗಳ ಎಚ್ಚೆತ್ಕೊಳ್ತಾರೆ. ಮುಂದೊಂದು ದಿವಸ ಇದೇ ತರ ಅವ್ರು ಮಾಡ್ತಾ ಇದ್ರೆ ಜನ್ಮದಲ್ಲಿ ಮತ್ತೆ ಅವರು ಶಾಸಕರಾಗುವುದಿಲ್ಲ. ಈ ಕ್ಷೇತ್ರದಲ್ಲಿ ಒಂದು ತಂಜೀಮನ ಓಲೈಕೆ ಸಲುವಾಗಿ ಆ ತಂಜೀಮನ ಏನು ಚುನಾವಣೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಈಡೇರಿಸುವಲ್ಲಿ ಮಗ್ನರಾಗಿದ್ದಾರೆ ಹೊರತು ಇನ್ಯಾವುದೂ ಇಲ್ಲ ಅವ್ರಿಗೆ. ಮತ್ತೆ ಯಾವುದೇ ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲ. ಹಾಗಾಗಿ ಇದನ್ನ ಬಿಟ್ಟು ಅವರು ಮತ್ತೊಮ್ಮೆ ಪರಿಶೀಲನೆ ಮಾಡಿದ್ರೆ ಉತ್ತಮ ಅನಿಸ್ತದೆ. ಯಾಕಂದ್ರೆ ಇಲ್ಲಾದ್ರೆ ಇದು ಶಾಪವಾಗಿ ಪರಿವರ್ತನೆ ಆಗಿ ಇನ್ನು ಜನ್ಮದಲ್ಲಿ ಮತ್ತೆ ಅವರು ಶಾಸಕತ್ವ ಆಗುವುದಿಲ್ಲ ಅನ್ನುವ ಮಾತನ್ನ ನಾನು ಕಡಖಂಡಿತವಾಗಿ ಇವತ್ತು ಹೇಳ್ತಿದ್ದೇನೆ. ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗ ವಿಭಾಗದ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ನಗರಸಭೆಯನ್ನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಬೇಕೇ ಹೊರತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಲ್ಲ ಎಂದರು. ಮುರುಡೇಶ್ವರದಲ್ಲಿ 1,000 ವೋಟ್ ನಿಲ್ಲುವಂಥದ್ದು, ಕಡಿಮೆ ನಿಲ್ಲುವಂಥದ್ದು ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಅಂತ ಅಭಿವೃದ್ಧಿ ಕೆಲಸ ನಾವು ಸ್ವಾಗತ ಮಾಡ್ತೇವೆ. ಹಾಗೆಯೇ ಈ ನಗರಸಭೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ತೇವೆ. ಇದು ವೋಟ್ ಬ್ಯಾಂಕ್ ಅಥವಾ ಒಂದೇ ಬಾಹುಳ್ಯ ಜನರಿಗೆ ಅಥವಾ ಒಂದು ಸಮುದಾಯಕ್ಕೆ ಕೊಡುವಂತದ್ದು ಅಧಿಕಾರ ಅಲ್ಲ. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ಸುಬ್ರಾಯ್ ದೇವಾಡಿಗ, ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 50% ಕೃಷಿ ಭೂಮಿ ಇದೆ. ಭಟ್ಕಳ ಪುರಸಭೆಗೆ ರೈಲ್ವೆ ನಿಲ್ದಾಣ ಇರುವ ಮುಟ್ಟಳ್ಳಿ, ಬಂದರು ಪ್ರದೇಶ ಇರುವ ಮುಂಡಳ್ಳಿ, ಮಾವಿನಕುರ್ವೆ ಸಮೀಪದಲ್ಲಿದ್ರೂ ಹೆಬಳೆಯನ್ನ ಸೇರಿಸುವುದಕ್ಕೆ ಯಾವುದೇ ಅರ್ಥ ಇಲ್ಲ. ಭಟ್ಕಳ ಪುರಸಭೆಗೆ ಕಳೆದ ಹಲವು ವರ್ಷಗಳಿಂದ ಹೆಚ್ಚಿನ ಸ್ಥಾನಗಳಿಗೆ ತಂಜಿಮ್ ನೇತೃತ್ವದಲ್ಲಿ ಅವಿರೋಧ ಆಯ್ಕೆಗಳಾಗುತ್ತಿವೆ. ಭಟ್ಕಳ ಜಾಲಿ ಹೆಬಳೆಯನ್ನ ಸೇರಿಸಿದ್ದಲ್ಲಿ ಅದೇ ಸಂಪ್ರದಾಯ ಮುಂದುವರಿಯುವ ಸಾಧ್ಯತೆ ಇದ್ದು ಬಹುಸಂಖ್ಯಾತ ಹಿಂದೂಗಳು 2ನೇ ದರ್ಜೆಯ ಸ್ಥಾನಮಾನಕ್ಕೆ ಕುಸಿಯಲಿದ್ದಾರೆ ಎಂದು ಆರೋಪಿಸಿದ್ರು. ಕಾರಣ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾರೆ. ಆದ್ರೆ ಇದು ಅಭಿವೃದ್ಧಿ ದೃಷ್ಟಿ ಅಲ್ಲ. ಇದು ಕೇವಲ ತಂಜೀಮ್ ಮತ್ತು ಭಟ್ಕಳದ ಸಚಿವರಾದಂತ ಮಂಕಾಳ್ ವೈದ್ಯರು ನಡೆಯುವಂತ ಒಂದು ಒಳ ಒಪ್ಪಂದದಂತೆ ಭಾಸವಾಗ್ತದೆ. ಯಾಕಂತ ಹೇಳಿದ್ರೆ ಭಟ್ಕಳ ಪುರಸಭೆಗೆ ಹೊಂದಿಕೊಂಡಂತೆ ಈಗಾಗಲೇ ಅಧ್ಯಕ್ಷ ಹೇಳಿದಂಗೆ ಅತಿ ಹತ್ತಿರದಲ್ಲಿ ಮಾವಿನಕುರ್ವೆ ಇತ್ತು, ಮುಂಡಳ್ಳಿ ಇತ್ತು, ಯಲ್ಲೋಡಿಕೌರು, ಈ ಎಲ್ಲ ಪಂಚಾಯತ್ಗಳನ್ನು ಬಿಟ್ಕೊಂಡು ಕೇವಲ ಜಾಲಿ ಪಟ್ಟಣ ಪಂಚಾಯತ್ ಮತ್ತು ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿ. ಮತ್ತೆ ಮೇಲಾಗಿ ನಾನೊಬ್ಬ ಹೆಬಳೆ ಗ್ರಾಮ ಪಂಚಾಯತ್ ನ ಸಾಮಾನ್ಯ ನಾಗರಿಕನಾಗಿ ಕಳೆದ 15 ವರ್ಷದಿಂದ ಹೆಬಳೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಈ ಬಗ್ಗೆ 20/2/2024 ಸಾಮಾನ್ಯ ಸಭೆ ಚರ್ಚೆ ಆಗಿದೆ. ಆ ಚರ್ಚೆ ಆದಾಗ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಅಂದ್ರೆ ಅವತ್ತು ಹಾಜರಿದ್ದ 24 ಜನ ಸದಸ್ಯರಲ್ಲಿ ಕೇವಲ 8 ಜನ ಸದಸ್ಯರು ಮಾತ್ರ ನಗರಸಭೆ ಆಗುವುದರ ಬಗ್ಗೆ ಒಪ್ಪಿಗೆ ಸೂಚಿಸಿದ್ರು. 14 ಜನ ಸದಸ್ಯರು ನಮ್ಗೆ ನಗರಸಭೆ ಬೇಡ ಅಂತ ಹೇಳಲಿಕ್ಕೂ ಒಂದಿಷ್ಟು ಕಾರಣ ಇದೆ. ನಗರಸಭೆ ಅಪ್ಗ್ರೇಡ್ ಆಗಬೇಕಾದ್ರೆ ನಗರೀಕರಣ ಬೆಳಿಬೇಕು. ಹೆಬಳೆ ಗ್ರಾಮ ಪಂಚಾಯತ್ ಈಗಲೂ ಸಹಿತ 50% ಕೃಷಿಯನ್ನೇ ಅವಲಂಬಿಸಿಕೊಂಡಿದೆ. 90% ಜನ ಕಾರ್ಮಿಕರಿದ್ದಾರೆ. ಅದು ಕೃಷಿ ಕಾರ್ಮಿಕರು ಇರ್ಬೋದು, ಮೇಸ್ತ್ರಿ ಕೆಲಸ ಮಾಡೋದು, ಆಚಾರ್ಯ ಕೆಲಸ ಮಾಡೋರು ಇರ್ಬೋದು, ಮೀನುಗಾರ ಇರ್ಬೋದು. 90% ಜನ ಇವರಿಗೆಲ್ಲರಿಗೂ ಸಹಿತ ನಾವು 7-8 ಕಿಲೋಮೀಟರ್ ದೂರದಲ್ಲಿ ಭಟ್ಕಳಕ್ಕೆ ಬಂದು ವ್ಯವಹಾರ ಮಾಡುವುದು ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ನಮ್ಗೆ ಗ್ರಾಮ ಪಂಚಾಯತ್ ಉತ್ತಮ, ಗ್ರಾಮ ಪಂಚಾಯತ್ ಮುಂದುವರಬೇಕಂತ ಹೇಳ್ಕೊಂಡು ನಾವುಗಳು ಅವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಬಹುಸಂಖ್ಯಾತರಾದ ಹಿಂದೂಗಳಿಗೆ ಇದನ್ನು ಅನ್ಯಾಯ ಮಾಡಿದಂತಾಗಿದೆ. ಅದೇ ರೀತಿ ಈ ಒಂದು ಪುರಸಭೆಗೆ ಹೊಂದಿಕೊಂಡಿರುವಂತಹ ಮಾವಿನಕುರ್ವೆ, ಮುಟ್ಟಳ್ಳಿ, ಮುಂಡಳ್ಳಿ, ಯರವಡಿಕೌ ಹಾಗೂ ಶಿರಾಲಿ ಈ ಇಷ್ಟು ಪಂಚಾಯತ್ಗಳನ್ನು ಸೇರಿಸಿಕೊಂಡು ಮಾಡಿದ್ರೆ ತುಂಬಾ ಉತ್ತಮವಾಗ್ತಿತ್ತು. ಇದೇನಂದ್ರೆ ಒಂದು ಸಮುದಾಯವನ್ನು ಓಲೈಕೆ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂತೆ ಕಾಣಿಸ್ತದೆ. ಇದಕ್ಕೆ ನಮ್ದು ಭಾರತೀಯ ಜನತಾ ಪಾರ್ಟಿಯ ಖಂಡಿಸ್ತದಂತ ಈ ಮೂಲಕ ಹೇಳಿಕೆ ಇಚ್ಛೆಪಡುತ್ತೇನೆ. ನ್ಯಾಯವಾದಿ ರಾಜೇಶ್ ನಾಯ್ಕ್ ಮಾತನಾಡಿ, ನಗರಸಭೆ ರಚನೆಯಿಂದ ದೊಡ್ಡ ಮಟ್ಟದ ಅಭಿವೃದ್ಧಿ ಸಾಧ್ಯ ಎನ್ನುವುದು ಭ್ರಮೆಯಾಗಿದ್ದು ಸಾಮಾಜಿಕ ನ್ಯಾಯ ಪಾಲನೆಗೆ ಒತ್ತು ನೀಡಬೇಕು ಎಂದು ಆಗ್ರಹಿಸಿದ್ರು. ಹಾಗಂತ ಅಭಿವೃದ್ಧಿಯನ್ನು ತುಂಬಾ ಮಟ್ಟದಲ್ಲಿ ಏನು ಬರುವುದಿಲ್ಲ. ಈಗಾಗಲೇ ಜಾಲಿಪಟ್ಟಣ ಪಂಚಾಯತಿಯಲ್ಲಿ ಆದಷ್ಟೇ ಫಾರ್ಮ್ ನಂಬರ್ 9 ಇತ್ತು, ಏನು ಈಸತ್ತು ಇದಕ್ಕೆಲ್ಲ ಇತ್ತು. ಅದು ಫಾರ್ಮ್ ನಂಬರ್ 3 ಆಯ್ತು. ಅಭಿವೃದ್ಧಿ ಏನಾಗಿದೆ ಅಲ್ಲಿ ಇವತ್ತು ಹಾಗೆ ಇದೆ. ಅದೇ ರಸ್ತೆ, ಅದೇ ಒಳಚರಂಡಿ ಇನ್ನೂ ಮುಗಿಲ್ಲ. ಭಟ್ಕಳ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ಭಾಸ್ಕರ್ ದೈಮನೆ, ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಶ್ರೀಧರ್ ನಾಯ್ಕ್, ಹೆಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ನಾಯ್ಕ್, ದಯಾನಂದ್ ನಾಯ್ಕ್, ಚಂದ್ರೂಗೊಂಡ, ಈರಪ್ಪ ನಾಯ್ಕ್, ರಾಮ ನಾಯ್ಕ್, ಜಗದೀಶ್ ನಾಯ್ಕ್ ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.